ಶ್ರೀದೇವಿ ಮಹಾತ್ಮೆಯ ಟೀಕಾ ಸಹಿತ ಗ್ರಂಥವು ಮೂಲ ಚಿದಾನಂದವಧೂತರಿಂದ ರಚಿಸಲ್ಪಟ್ಟಿದ್ದು. 11ನೆಯ ಅಧ್ಯಾಯ ಧೂಮ್ರಲೋಚನ. ರಕ್ತಕೃಷ್ಣವರ್ಣಂ ಲೋಚನಂ ಯಸ್ಯಸ್ಯಃ ಧೂಮ್ರಲೋಚನಂ. ಕೆಂಪು ಕಪ್ಪು ಮಿಶ್ರವುಳ್ಳ ಕಣ್ಣುಳ್ಳವನು. ಇದು ಕ್ರೋಧದ ವಿಕಾರವು. ಇಂದ್ರಿಯ ಸುಖಕ್ಕೆ ಅನುಕೂಲ ವಿಷಯವು ದೊರೆಯದಿರಲು ಅದಕ್ಕೆ ಅಡ್ಡಿಯಾಗುವ ವಸ್ತುವಿನ ಮೇಲೆ ಹುಟ್ಟುವ ಕೋಪವು ದ್ವೇಷವು. ಅದೇ ಧೂಮ್ರಲೋಚನ. ಇದರ ಭೇದ ಮರಣ. ಪರಮಾನಂದಕ್ಕೆ ಅಡ್ಡಿಯಾಗುವ ವಸ್ತುವೇ ಇಲ್ಲೆಂದು ನಿಶ್ಚಯಿಸಲು ದ್ವೇಷನಾಶ. ದೇವಿಯ ಬಾಯಿ. ನಾಮರೂಪ ತಿನ್ನುವ ಜ್ಞಾನವೇ ದೇವಿಯ ಬಾಯಿಯಾದ್ದರಿಂದ ಯುದ್ಧದಲ್ಲಿ ದೃಶ್ಯವಾದ ನಾಮರೂಪ ಪದಾರ್ಥಗಳನ್ನೆಲ್ಲ ಆಕೆ ನುಂಗಿದಳು. ಅಂದರೆ ತನ್ನಲ್ಲಿ ಐಕ್ಯ ಮಾಡಿಕೊಂಡು ಮಿಥ್ಯತ್ವ ನಿಶ್ಚಯಿಸಿದಳು. ಸಿಂಹದ ಪರಾಕ್ರಮ ಹಿಂದೆ ಹೇಳಲ್ಪಟ್ಟಿದೆ. ಕೋಶ. ಕುತ್ಸಿತದ ಅಂದರೆ ಕೀಳಾದ. ಹೂಂಕಾರ ಅಂದರೆ ಆರ್ಭಟ. ಇಟ್ಟಣಿಸಿ ಅಂದರೆ ಗುಂಪಾಗಿ. ದಿಡಗ ಅಂದರೆ ಸಾಮರ್ಥ್ಯ. ದಿಟಗು ಅಂದರೆ ಗೀಳಿಡು ಒದರು. ಚಡಾಳಿಸು ಅಂದರೆ ಹೆಚ್ಚಾಗು. ಕುತಿ ಅಂದರೆ ಹೊಡೆದು. ಮುಟ್ಟಳಿಸುವ ಅಂದರೆ ಹಿಡಿಯಲು ಮುಂದೆ ಬರುವ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೈ 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 ನಮೋ ನಮಃ.